ಧೂಮಕೆರೆ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ವೇಳೆ ಭಾರೀ ದುರಂತವೊಂದು ಸಂಭವಿಸಿದೆ. ದೊಡ್ಡ ಬಂಡೆ ಕುಸಿದು ಐವರಿಗೆ ಗಂಭೀರ ಗಾಯಗಳಾಗಿದ್ದು, ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ನೋಡಲು ಗುರುವಾರ ರಾತ್ರಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಆಗಮಿಸಿ ಆರೋಗ್ಯವನ್ನ ವಿಚಾರಿಸಿದರು. ಗಣಿಗಾರಿಕೆ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ದೊಡ್ಡ ಬಂಡೆ ಒಂದು ಏಕಾಏಕಿ ಕುಸಿದು ಬಿದ್ದಿದೆ. ಅಲ್ಲೇ ಕೆಲಸ ಮಾಡುತ್ತಿದ್ದ 5 ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿವೆ. ಇದರಲ್ಲಿ 4 ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಮತ್ತು ಅವರನ್ನ ಬೆಂಗಳೂರಿಗೆ ರವಾನಿಸಲಾಗಿದೆ. ಇದಲ್ಲದೆ ಇನ್ನೂ ಕೆಲವರು ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು, ಶಾಂತಿಗ್ರಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಹಾಸನದ ಬಂಡಿ ದೇವರಾಜ್ ಎಂಬುವರಿಗೆ ಸೇರಿದ ಕ್ವಾರಿಯಲ್ಲಿ ಈ ಘಟನೆ ನಡೆದಿದ್ದು ಸಂಜೆಯವರೆಗೂ ಪ್ರಕರಣವನ್ನು ಮುಚ್ಚಿಟ್ಟಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸ್ ಬಂದ ಯಾರು ಮಾಹಿತಿ ಕೊಟ್ಟಿಲ್ಲ. ನಾನು ಇಲ್ಲಿ ಹೋಗಿ ಅದನ್ನೇನು ಅಂತ ಪರಿಶೀಲನೆ ಮಾಡಿ ತಮಗೆ ಸ್ಪಷ್ಟತೆ ಇಲ್ಲ. ಅದು ಏನೋ ಕಟ್ಟಾದಂಗೆ ಅಂದರೆ ಗ್ರಾನೈಟ್ ಏನೋ ತೆಗಿತಿದ್ರು ಅಂತ ಕಾಣುತ್ತೆ, ಕೆಳಗೆ ಬಿದ್ದಿರೋದು ಇಂಥ ಥರ ಏನೋ ಚಾನ್ಸ್ ಇರ್ಬೋದು. ನಾನು ಗೊತ್ತಿಲ್ಲದೆ ನಾನೇನು ಮಾತಾಡೋದು. ನನಗೆ ನೀವು ಕಾಲ್ ಮಾಡಿದಾಗ ನನಗೆ ಮಾಹಿತಿ. ಥ್ಯಾಂಕ್ ಯು. ಹಾಸನ ತಾಲೂಕಿನ ಧೂಮಕೆರೆ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ವೇಳೆ ಭಾರೀ ದುರಂತವೊಂದು ಸಂಭವಿಸಿದೆ. ದೊಡ್ಡ ಬಂಡೆ ಕುಸಿದು ಐವರಿಗೆ ಗಂಭೀರ ಗಾಯಗಳಾಗಿದ್ದು, ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ನೋಡಲು ಗುರುವಾರ ರಾತ್ರಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಆಗಮಿಸಿ ಆರೋಗ್ಯವನ್ನ ವಿಚಾರಿಸಿದರು. ಗಣಿಗಾರಿಕೆ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ದೊಡ್ಡ ಬಂಡೆ ಒಂದು ಏಕಾಏಕಿ ಕುಸಿದು ಬಿದ್ದಿದೆ. ಅಲ್ಲೇ ಕೆಲಸ ಮಾಡುತ್ತಿದ್ದ 5 ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿವೆ. ಇದರಲ್ಲಿ 4 ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಮತ್ತು ಅವರನ್ನ ಬೆಂಗಳೂರಿಗೆ ರವಾನಿಸಲಾಗಿದೆ. ಇದಲ್ಲದೆ ಇನ್ನೂ ಕೆಲವರು ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು, ಶಾಂತಿಗ್ರಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಹಾಸನದ ಬಂಡಿ ದೇವರಾಜ್ ಎಂಬುವರಿಗೆ ಸೇರಿದ ಕ್ವಾರಿಯಲ್ಲಿ ಈ ಘಟನೆ ನಡೆದಿದ್ದು ಸಂಜೆಯವರೆಗೂ ಪ್ರಕರಣವನ್ನು ಮುಚ್ಚಿಟ್ಟಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸ್ ಬಂದ ಯಾರು ಮಾಹಿತಿ ಕೊಟ್ಟಿಲ್ಲ. ನಾನು ಇಲ್ಲಿ ಹೋಗಿ ಅದನ್ನೇನು ಅಂತ ಪರಿಶೀಲನೆ ಮಾಡಿ ತಮಗೆ ಸ್ಪಷ್ಟತೆ ಇಲ್ಲ. ಅದು ಏನೋ ಕಟ್ಟಾದಂಗೆ ಅಂದರೆ ಗ್ರಾನೈಟ್ ಏನೋ ತೆಗಿತಿದ್ರು ಅಂತ ಕಾಣುತ್ತೆ, ಕೆಳಗೆ ಬಿದ್ದಿರೋದು ಇಂಥ ಥರ ಏನೋ ಚಾನ್ಸ್ ಇರ್ಬೋದು. ನಾನು ಗೊತ್ತಿಲ್ಲದೆ ನಾನೇನು ಮಾತಾಡೋದು. ನನಗೆ ನೀವು ಕಾಲ್ ಮಾಡಿದಾಗ ನನಗೆ ಮಾಹಿತಿ. ಥ್ಯಾಂಕ್ ಯು.